ನೋಡಿದ್ರು ಡಿ ಸಿ ಸಿ ಬ್ಯಾಂಕಿನ ಎಲೆಕ್ಷನ್ದಲ್ಲಿ ಯಾವ ರೀತಿಯಾಗಿ ನಾನು ರೈತ ಪರ ಪ್ರತಿಯೊಬ್ಬರು ಹೇಳ್ಕೊಂಡು ಕೊನೆಗೆ ಮಾಡಿದ್ದೀನಿ ನಾವು ನೋಡಿದ್ದೀವಿ. ಇವತ್ತು ಕಾಂಪ್ರಮೈಸಿಂಗ್ ನೇಚರ್ದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಇಲ್ಲೇ ನಮ್ಮ ಕತ್ತಿಯವರಾಗಿರ್ಬೋದು, ನಮ್ಮ ಸತೀಶ್ ಅವರಾಗಿರ್ಬೋದು, ನಮ್ಮ ರವಿ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ನಮ್ಮ ಬಾಲ್ಚಿ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸೌದಿಯವರು ಸಹಿತ ಆಗಿರ್ಬೋದು, ಇವರೆಲ್ಲರೂ ಒಂದೇ ನಿರ್ಣಯ ಆಗಿಬಿಟ್ಟಿದ್ದಾರೆ. ಇವರಲ್ಲಿ ಯಾರೂ ಒಬ್ಬರು ರೈತ ಪರವಾಗಿ ಬಂದ 3,500 ಕೊಡೋದಂದ್ರೆ 3,500 ಕೊಡ್ತೀವಪ್ಪ ನಾವು ಬೆಲೆ ನಮ್ಮ ಸಾಧ್ಯ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತ ಯಾರೂ ಹೇಳಿಲ್ಲ. ಇದರಿಂದಾಗಿ ರೈತರು ನೊಂದು ಹೋಗಿಬಿಟ್ಟಿದ್ದಾರೆ. ಇದು ಯಾರು ಪರ ಅಲ್ಲಪ್ಪ, ಇವರು ಕೇವಲ ಅಧಿಕಾರ ಪರ, ಶುಗರ್ ಫ್ಯಾಕ್ಟ್ರಿ ಪರ, ಲಾಭದ ಪರ, ದುಡ್ಡಿನ ಪರ ಅನ್ನೋದು ಇವರೆಲ್ಲ ಕನ್ಫರ್ಮ್ ಆಗಿಬಿಡೋದು ಇವತ್ತು ರೈತರಿಗೆ. ಅದನ್ನು ಮಾತಾಡ್ತಾ ಇದ್ದಾರೆ, ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇಡೀ ಗುರ್ಲಾಪುರ ತುಂಬೆಲ್ಲ ಏನು ಸೇರಿದ ಲಕ್ಷಾಂತರ ರೈತರು ಇವತ್ತು ಸತೀಶ್ ಅವರು ಟೀಕೆ ಮಾಡ್ತಾ ಇದ್ದಾರೆ, ಬಾಲಚಂದ್ರ ಅವರು ಟೀಕೆ ಮಾಡ್ತಾ ಇದ್ದಾರೆ, ಇತ್ತು ಸೌದಿಯವರು ಟೀಕೆ ಮಾಡ್ತಾರೆ. ಅದರಿಂದ ಬಂದಂಥ ಅನೇಕ ಅಲ್ಲಿಯ ಜನ, ಅಲ್ಲಿಯ ರೈತ ನಾಯಕರು ಇವತ್ತು ಸೌದಿಯವರು ಸಹ ಟೀಕೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಂದರಿ ರೊಕ್ಕ ಅಧಿಕಾರ ಬಂದಾಗ ಎಲ್ಲ ಒಂದು, ಇವರು ಬೇರೆ ಅಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಬಿ ಬಂದಾಗ ಲಾಬಿ ಬರಲಿರುವಂಥ ಜನ ಇವರೆಲ್ಲರೂ ಅನ್ನುವಂಥದ್ದನ್ನು ಇವತ್ತು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ರೈತರು. ಹೀಗಾಗಿ 3,500 ಕೆಳಗೆ ₹1 ಕಡಿಮೆ ಮಾಡೋದಿಲ್ಲ ಅನ್ನೋ ಹಠಕ್ಕೆ ಬಿದ್ದಿದ್ದರಿಂದಾಗಿ ಇವತ್ತು ಅನಿವಾರ್ಯವಾಗಿ ನಮ್ಮ ಸಿದ್ದರಾಮಯ್ಯನವರಿಗೆ ಅನಿವಾರ್ಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಸಂಗ ಬಂದದೆ ಇವತ್ತು. ಅದು ಶುಗರ್ ಫ್ಯಾಕ್ಟ್ರಿ ಮಾಲೀಕರನ್ನು ಒಪ್ಪಿಸುವ ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಅನಿವಾರ್ಯವಾಗಿ, ಯಾಕಂದರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅನೇಕ ಅನುಕೂಲಗಳು ಮಾಡಿದ್ದಾರೆ. ಕರ್ನಾಟಕದಲ್ಲೇ 2022 ಮರಳಿ ಗೆಲ್ತಾರೆ ಅನ್ನೋಂಥ ವಾತಾವರಣ ಇವತ್ತದ. ಇಂಥ ವಾತಾವರಣದಾಗ ಇದು 3,500